ಇದೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಇರುವಂತಹ ಅಭ್ಯರ್ಥಿಗಳ ಮಧ್ಯೆ ಒಂದು ರೀತಿಯಾಗಿ ಮುನಿಸು ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಈಗಾಗಿರುವಂತಹ ಹೆಸರುಗಳನ್ನ ನೋಡ್ತಾ ಇದ್ರೆ ಟಿಕೆಟ್ ಕೈ ತಪ್ಪೋದು ಖಚಿತ ಆಗಿದೆ ಅಂತ ಸಾಕಷ್ಟು ಜನ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇದರಲ್ಲಿ ವೀಣಾ ಕಾಶಪ್ಪ ಅವರು ಕೂಡ ಒಬ್ರು. ಇದೇ ಹಿನ್ನೆಲೆಯಲ್ಲಿ ಈಗ ಅವರ ಬೆಂಬಲಿಗರು ಬಾಗಲಕೋಟೆಯ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಜೊತೆಗೆ ವೀಣಾ ಕಾಶಪ್ಪ ಅವರು ಕೂಡ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದ ಮುಂದೆನೇ ಕಣ್ಣೀರು ಹಾಕಿದ್ದಾರೆ. ಅಳಿಯ ಚಿಕ್ಕ ಪೆದ್ದಣ್ಣಗೆ ಕೋಲಾರ ಟಿಕೆಟ್ ನೀಡುವಂತೆ ಸಚಿವ ಮುನಿಯಪ್ಪ ಮತ್ತು ಖರ್ಗೆ ಬಳಿ ಲಾಬಿಯನ್ನ ನಡೆಸಿದ್ರು. ಇನ್ನು ಎಲ್ ಹನುಮಂತಯ್ಯ ಕೂಡ ಖರ್ಗೆಯನ್ನ ಭೇಟಿ ಮಾಡಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಈಗ ಕಾಂಗ್ರೆಸ್ ನಲ್ಲಿ ಇರುವಂತಹ ಅಭ್ಯರ್ಥಿಗಳ ಮಧ್ಯೆನೇ ಒಂದು ರೀತಿಯಾಗಿ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ, ಇದು ಇವತ್ತು ಬಾಗಲಕೋಟೆಯಲ್ಲಿ ನಡೆದಂತಹ ಚಿತ್ರಣ. ವೀಣಾ ಕಾಶಪ್ಪ ಅವರು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಮುಂದೆನೆ ಬಂದು ಕಣ್ಣೀರನ್ನ ಹಾಕಿರುವಂತಹ ದೃಶ್ಯ ಕೂಡ ಇವತ್ತು ನಡೀತು. ಸಂಯುಕ್ತ ಪಾಟೀಲ್ ಯಾರನ್ನದೇ ಗೊತ್ತಿಲ್ಲ ನಮ್ಮ ಜಿಲ್ಲೆಯ ಜನರಿಗೆ. ನನ್ನನ್ನ ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ಅದು ನನಗೆ ತಿಳಿತಾ ಇಲ್ಲ. ನೋಡಿ, ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಯಾವ ಗ್ರಾಮಕ್ಕೆ ಹೋಗಿದ್ದಾರೆ, ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ಬೇಕು. ಪಕ್ಕದ ಜಿಲ್ಲೆಯವರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ 5 ವರ್ಷದಿಂದ ಸಂಘಟನೆ ಮಾಡಿದಂತೋಳು ನಾನು. ಸಂಯುಕ್ತ ಪಾಟೀಲ್ ಯಾರನ್ನದೇ ಗೊತ್ತಿಲ್ಲ ನಮ್ಮ ಜಿಲ್ಲೆಯ ಜನರಿಗೆ. ನನ್ನನ್ನ ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ಅದು ನನಗೆ ತಿಳಿತಾ ಇಲ್ಲ. ನೋಡಿ, ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಯಾವ ಗ್ರಾಮಕ್ಕೆ ಹೋಗಿದ್ದಾರೆ, ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳ್ಬೇಕು. ಪಕ್ಕದ ಜಿಲ್ಲೆಯವರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ 5 ವರ್ಷದಿಂದ ಸಂಘಟನೆ ಮಾಡಿದಂತೋಳು ನಾನು.